ಅಕ್ಕ, ಯಾರಿದ್ದೀರಾ ಮನೆಯಾಗೆ? ಓ, ನೀವಾ? ಅದೇ, ಬಂಗಾರಮ್ಮನ ಮನೆಗೆ ಬಂದಿರಲ್ವಾ ನೀವು? ಬನ್ನಿ ಬನ್ನಿ, ಕುಂತ್ಕೊ ಬನ್ನಿ. ಏನು ಇಲ್ಲಿ ಗಂಟೆ ಬಂದ್ಬಿಟ್ರಲ್ಲ? ಅಲ್ಲ, ನಮ್ಮ ಯಜಮಾನ್ರು ಊರಾಗಿರ್ಲಿಲ್ಲ. ನಮ್ಮ ಯಜಮಾನ್ರು ಅಂದ್ರೆ ನಮ್ಮ ಗೌಡ್ರು ಇರ್ಲಿಲ್ಲ ಊರಾಗೆ. ಅವರೇ ಹೇಳಿದ್ದು ಹೋಗ್ಬಿಟ್ಟು ಕೂಲರ್ನೆಲ್ಲನೂ ಕರೆದ್ಬಿಟ್ಟು ಕೆಲ್ಸಕ್ಕೆ ಬಾ, ನಾಳೆ ಕೆಲಸ ಐತೆ ಅಂತ ಹೇಳಿದ್ರು. ಓಹೋ, ಹೌದಾ? ಏನು ಕ್ಯಾನೆ ಇಲ್ಲ ಅಂತ ಹೇಳ್ ಕಳ್ಸಿದ್ರಲ್ಲ, ನಾನು ಅದಕ್ಕೆ ಬರಲಿಲ್ಲ ಇವತ್ತು. ನಾವು ಸ್ಯಾನೆ ವರ್ಷದಿಂದನೂ ಇದ್ರಾಗೆ ನಿಮ್ಮದ್ರಾಗೇನೆ ಕೆಲಸ ಮಾಡ್ತಿರೋದು. ಹಿಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಬೇಡಿ. ಬಂಗಾರಮ್ಮನ ಬಿಡಿಸ್ಬಿಟ್ಟು ನಿಮ್ಮನ್ನ ಇಟ್ಕೊಂಡವ್ರೆ ಅಂದರೆ ನೀವು ಭಾಳ ಒಳ್ಳೆಯವ್ರು ಇರಬೇಕು ಅನ್ನಿಸ್ತದೆ ಅಲ್ವೇ? ಸಂದಾಕ್ ನೋಡ್ಕೊತಾವ್ರ. ಇದೇನಿದು ಕತ್ತಾಗೆ ಇಷ್ಟು ದೊಡ್ಡ ಸರ ಹಾಕಬಿಟ್ಟಿದ್ದೀರಲ್ಲ? ನಮ್ಗೆ ಗೌಡ್ರೆ ಕೊಡ್ಸಿದ್ದು ಬ್ಯಾಡ ಬ್ಯಾಡ ಅಂದ್ರೂ ಇಲ್ಲ ತಗ ಇಲ್ಲ ತಗ ತಗ ಅಂತ ಬಲವಂತ ಮಾಡ್ಕೊಡ್ಸಿದ್ರು. ನಾನು ಈ ಒಡವೆ ಪಡವೆ ಎಲ್ಲನೂ ಶಾನೆ ಇಷ್ಟಪಡಕ್ಕಿಲ್ಲ. ಅದಕ್ಕೆ ನನಗೆ ಅದಕ್ಕೆ ಕೆಲ್ಸಕ್ಕೆ ಕರೆಯೋಣ ಅಂತ ಬಂದಿದ್ದೆ. ಇನ್ನು ಯಾರ್ಯಾರು ಬರ್ತಾರೆ ಕೆಲಸಕ್ಕೆ ನನಗೆ ಸರಿಯಾಗಿ ಗೊತ್ತಿಲ್ಲ. ನಿಮ್ಮ ಮನೆ ಒಂದು ಹೇಳಿದ್ರು ನಮ್ಮ ಯಜಮಾನ್ರು, ಹಿಂಗೆ ಹೋಗಿ ಕೇಳು, ಅಲ್ಲಿ ಅವ್ರು ಹೇಳ್ತಾರೆ ಅಂತ. ಅದಕ್ಕೆ ಕೂಲರ್ನ ಕರೆಯೋಕ್ಕೆ ನೀವು ಬಂದರೆ ಏನೇ ಸರಿ ಅಂತೇಳಿ ಮೊದಲು ನಿಮ್ಮ ಮನೆಗೆ ಏನೇ ಬಂದಿದ್ದೀನಿ. ಬನ್ನಿ, ಬ್ಯಾರನ್ನೆಲ್ಲನೂ ತೋರಿಸಿ ಹಂಗೇನೇ ಎಲ್ಲನೂ ಕೆಲ್ಸಕ್ಕೆ ಕರಿಬೇಕು. ನಾನು ಹೋಗ್ಬಿಟ್ಟು ಅಷ್ಟೇ ತಾನೇ, ಬನ್ನಿ. ಅದ್ರಾಗೇನಂತೆ ನಾನು ಕರೆದ್ರೆ ಎಲ್ಲರೂ ಬಂದೇ ಬರ್ತಾರೆ. ಎಷ್ಟು ಜನ ಬೇಕಿತ್ತಂತೆ ಗೌಡ್ರಿಗೆ ಕೇಳಬೇಕಿತ್ತು, ಗೌಡ್ರನ್ನ ಎಷ್ಟು ಜನ ಬೇಕಿತ್ತು ಅಂತ. ಅವ್ರು ಎಷ್ಟು ಜನ ಹೇಳಿದ್ರೆ ಅಷ್ಟು ಜನನ ಕರ್ಕೊಂಬಿಟ್ಟು ಬರ್ತಿರೋದೇನೇನಿಯ. ಒಂದು 5 ಜನ ಕೆಲಸದವ್ರು ಬೇಕಿತ್ತಂತೆ. 5 ಜನನ ಕರ್ಕೊಂಬಿಟ್ಟು ಬಾ ಕೇಳು ಅಂತ ಹೇಳ್ತಾ ಇದ್ರು. 5 ಜನ ಆದರೆ ಸಾಕು, 5 ಜನನ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಫಸ್ಟು ಎಲ್ಲರನ್ನೂ ಕರೆದು ಬಿಡೋಣ. ಇಲ್ಲ ನಮ್ಮ ಯಜಮಾನ್ರು ಶಾನೆ ಬೇಜಾರು ಮಾಡ್ಕೊತಾರೆ ಕೆಲಸದವ್ರು ಬರಲಿಲ್ಲ ಅಂತ ಹೇಳಿದ್ರೆ. ಬನ್ನಿ, ಅರ್ಜೆಂಟಾಗಿ ಹೋಗ್ಬೇಕು. ನಡೀರಿ. ಇವಳೇನು ಕಿತ್ತೋದಳು ನನ್ನ ಸೌತಿ ಅಲ್ವಾ? ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾವಳೆ? ಕಿತ್ತೋದಳೆ ಇವಳಂತೂ ದರಿದ್ರದೋಳು. ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಗೊತ್ತಾಗೇನು ಅಷ್ಟು ದೊಡ್ಡ ಸರ ಹಾಕ್ಕೊಂಡವಳೆ. ನೋಡಿ, ಇವಳೊಬ್ಳು ಸರಜಿ ಅಂತ ಹೇಳ್ಬಿಟ್ಟು ಇವಳು ಗೊತ್ತಾಳೆ, ಏನು ತೊಂದರೆ ಇಲ್ಲ. ಕರೆದ್ರೆ ಬಂದ್ಬಿಡ್ತಾಳೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ಗೆ ಹಂಗೆ ಪರಿಚಯ ಮಾಡ್ಸನಿ ಅಂತ ಬಂದೆ. ಇವ್ರ ಮನೇನೂ ಇಲ್ಲೇ ನೆನೆಯ ಇರೋದು. ನೀವು ಯಾವಾಗ ಬೇಕೋ ಕೆಲಸಗಳು ಬೇಕಾದಾಗ ಕರೀರಿ, ಹಂಗೆ ಏನೇ ಗೊತ್ತಾಳೆ. ಇಷ್ಟು ದಿನ ಮನೆಯಿಂದ ಈಚೆ ಕಡೆಗೆ ಗೊತ್ತಿರಲಿಲ್ಲ, ಈಗ ಮನೆಯಿಂದ ಈಚೆ ಕಡೆಗೆ ಬಂದ್ಬಿಟ್ಟು ನನ್ನ ಮಾನ ಮರ್ಯಾದೆ ಕಳೆಯೋಕ್ಕೆ ಅಂತನೇ ಈಚೆ ಕಡೆ ಎಲ್ಲ ಓಡಾಡ್ತಾವಳೆ ಅಂತ ಅನ್ನಿಸ್ತದೆ. ಕಿತ್ತೋದವಳು, ಇವಳು ಮಕ್ಕ ಮುಚ್ಚ, ಇವಳು ಬಾಯಿಗೆ ಮಣ್ಣಾಕ, ಇವಳು ಬರಬಾರ್ದು ಬರ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ, ನೆಗದ್ ಬಿದ್ದು ನೆಲ್ಲಿಕಾಯಿ ಆಗೋಗ. ಏನು ಇಷ್ಟು ದೊಡ್ಡ ಒಡವೆ ಹಾಕೊಂಡು ಮೆರಿತಾವಳಲ್ಲ? ನಾನು ನೋಡಿದ್ರೆ ತಿರ್ಬೋಕಿದ್ದಂಗಿದ್ದೀನಿ, ಇವಳು ನೋಡಿದ್ರೆ ಹಿಂಗೆ ಮೆರಿತಾವಳಲ್ಲ. ನೀವು ಹಾಕೊಂಡಿರೋ ಸರ ಭಾಳ ಸಂದಕೈತೆ. ನಮ್ಮ ಯಜಮಾನ್ರೆ ಬ್ಯಾಡ ಬ್ಯಾಡ ಅಂದ್ರೂ ತಗ ತಗ ಅಂತ ಹೇಳ್ಬಿಟ್ಟು ಕೊಡ್ಸಿದ್ರು. ಅಯ್ಯೋ, ಎಷ್ಟು ಗ್ರಾಮ್ ಐತೆ? 80 ಗ್ರಾಮ್ ಐತೆ. ಅಯ್ಯೋ 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 ಅಯ್ಯೋ, 80 ಗ್ರಾಮ? ಅಯ್ಯೋ ಅಯ್ಯೋ, ಇವ್ರ ಮನೆ ಹಾಳಾಗೋಗ. ನನ್ನ ಗಂಡ ಒಂದಿನಕ್ಕನ ನಾನು ಕೊಡಿಸಿದ್ನ ಹೇಳು, ಒಂದಿನಕ್ಕರ ಎಂದಾದ್ರೂ ಒಂದಿನಕ್ಕೂ ಕೊಡಿಸ್ಲಿಲ್ಲ. ಇವ್ನು ಭಾಳ ಬೆಂಕಿಕ್ಕ. ಆದ್ರೆ ಇವಳು ಯಾವಳ ಮಿಟ್ಟುಗಳಾಡಿಗೆ ತಂದ್ಬಿಟ್ಟು ಕೊಡ್ಸವನಲ್ಲ. ಇನ್ನು ಎಂತ ಲೋಪರ್ ನನ್ನ ಮಗ ಇರಬೇಡ ನನ್ನ ಗಂಡ. ಅಲ್ಲ, ನನ್ನೇ ಎಂಟಿ ಅಲ್ಲ ಅಂತನಲ್ಲ. ಇವಳಿಗೆ ನೋಡಿದ್ರೆ ಇಷ್ಟು ದೊಡ್ಡ ಸರ, 80 ಗ್ರಾಮ್ ಸರ ಅಂದ್ರೆ ಸುಮ್ಕೆ ಬರ್ತದ? ನನಗಂತೂ ಇವಾಗ ಏನು ಮಾಡಬೇಕು ಅರ್ಥ ಆಯ್ತಿಲ್ಲ. ಹೊಟ್ಟೆಲ್ಲ ಉರಿತೈತೆ. ಇನ್ನೊಂದು ಸೌತಿಗಿರೋ ಅದೃಷ್ಟ ನನಗಿಲ್ವಲ್ಲ. ನನ್ನ ಗಂಡಂಗೆ ನಾನೇ ಎಂಟಿ ಅಂತ ಗೊತ್ತಾಗಬೇಕು, ನೆನಪೆಲ್ಲ ವಾಪಸ್ ಬರಬೇಕು. ಹಂಗೆ ಮಾಡಬೇಕು. ಇವಳಿಗೆ ಅವಾಗ ಬುದ್ಧಿ ಕಲಿಸ್ಬೇಕು. ಎಲ್ಲರ ಮುಂದೆ ಹೆಂಗೆ ಬಿಲ್ಡಪ್ ತಗೋತಾವಳು ನೋಡು. ನೀವು ಭಾಳ ಅದೃಷ್ಟ ಮಾಡಿದ್ರ ಬಿಡಿ. ಎಂಥ ಚೆನ್ನಾಗಿರೋ ಸಿಕ್ಕವ್ರೆ ಅಂತಂದರೆ. ಅವರು ಗೌಡ್ರು ತುಂಬ ಒಳ್ಳೆಯವರು. ಅವ್ರನ್ನ ಸಂದಕ್ಕೆ ನೋಡ್ಕೊಂಡ್ರೆ ಹೇಳಿದ್ ಕೇಳಿದ್ದೆಲ್ಲ ಕೊಡಿಸ್ತಾ ಇದ್ರು ಮೊದಲಿಂದನೇ. ಆ ಅಮ್ಮಿದ್ಲೆಲ್ಲ ಬಂಗಾರಮ್ಮ ಸಂದಕ್ಕೆ ನೋಡ್ಕೊತಿರ್ಲಿಲ್ಲ ಅಷ್ಟೇನೇ. ಇಲ್ಲ ಅಂತಂದರೆ ಎಂಥ ಚೆನ್ನಾಗಿ ನೋಡ್ಕೊಳ್ಳೋರು ಗೊತ್ತೇ. ಮೊದಲನೇ ಏನ್ರನ್ನ ಭಾಳ ಚೆನ್ನಾಗಿ ನೋಡ್ಕೊತಾ ಇದ್ರು. ಹೌದು, ಗೌಡ್ರು ಭಾಳ ಒಳ್ಳೆಯರು. ನೋಡಿದ್ರ ನಮ್ಮ ಗಂಡುಗಳು ಕೇಳಿದ್ರು ಕೊಡ್ಸೋದೇನೇ ಇಲ್ಲ. ಏನೂ ಒಡವೆಯ ನೀವು ಕೇಳಿದ ತಕ್ಷಣ ಏನೇ ಕೇಳಿದ್ರು ಬಿಟ್ರು, ಹಂಗೇನೇ ಕೊಡಿಸ್ಬಿಟ್ಟವ್ರಲ್ಲ. ಅದನ್ನೇ ಹೇಳಿದ್ ನೀವು ಅದೃಷ್ಟ ಮಾಡಿದ್ದೀರಾ ಅಂತ. ಅಯ್ಯೋ, ಬ್ಯಾಡ ಬ್ಯಾಡ ಅಂದ್ರೂ ಕೊಡ್ಸಿದ್ರೆ ನಾನು ತಾನೇ ಏನು ಮಾಡಲಿ? ಈಗ ನಂದು ಹುಡ್ದಬ್ಬ ಬೇರೆ ಐತೆ ಮುಂದಿನ ವಾರ. ಅವರಂತೂ ಏನಾರ ನಿಂಗೆ ಗಿಫ್ಟ್ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವರೇ. ಯಾರ್ದು ದುಡ್ಡು ಎಲ್ಲ ಜಾತ್ರೆ. ನನ್ನ ಗಂಡನ ದುಡ್ಡಾಗ ಮಜಾ ಮಾಡ್ತಾವಳೆ. ಲೋಪರ್ ಬಡ್ಡಿ ಎಲ್ಲ ನಂದೇನೆಯ ದುಡ್ಡು. ಮಜಾ ಮಾಡಕ್ಕೆ ಮಾತ್ರ ಹೇಳ್ಬೇಕು. ಇವಳು ಬಾಯಿಗೆ ಮಣ್ಣಾಕ, ಇವಳು ನೆಗದ್ ಬೀಳ. ನನ್ನ ಗಂಡ ನನಗೆ ಕೊಡಿಸ್ತಿದ್ದಂಗೆ ಇವಳು ಕೊಡಿಸ್ತಿರೋದು ನೋಡು. ಇಷ್ಟಕ್ಕೆ ಬಿಟ್ರೆ ಆಗಕ್ಕಿಲ್ಲ. ಬೇರೆ ಏನಾರ ಪಿಲ್ಲನ್ ಮಾಡಿ ಇವಳನ್ನ ಹೋಗು ತೀಚೆ ಕಡೆಗೆ ಹಾಕಬೇಕು. ನಮ್ಮ ಮನೆ ಅಷ್ಟಾರ ಮನೆನ ಬಿಟ್ಬಿಟ್ಟು ನಾನು ಯಾಕೆ ಇಲ್ಲಿ ಬಿದ್ದಿದ್ದೀನಿ ಕಂಡವ್ರ ಮನೆಯಾಗೆ? ಮಾಡ್ತೀನಿ ಸರಿಯಾಗಿ. ಹೊಟ್ಟೆ ಎಲ್ಲ ಉರಿತೈತೆ. ಇಷ್ಟು ಚೆನ್ನಾಗಿರೋ ಒಡವೆ ಹಾಕೊಂಡು ಮೆರೀತಿದ್ರೆ ಯಾರು ತಾನೇ ಹೊಟ್ಟೆ ಉರಿಯೋಕ್ಕಿಲ್ಲ ಹೇಳು? ನನಗಂತೂ ಹೊಟ್ಟೆಗಂತೂ ಬೆಂಕಿ ಬಿದ್ದಂಗೆ ಹೋಗ್ಬಿಟ್ಟೈತೆ. ನನಗಂತೂ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಸರಿ ಬಿಡಿ, ಆಯಿತು. ಇನ್ನು 3 ಜನ ತಾನೇ, ಬನ್ನಿ. ಇನ್ನು 3 ಜನನ ಹಂಗೇನಿಯ ನಿಮ್ಮ ಮುಂದೆ ನಿನಗೆ ಕರಿತೀನಿ. ನಿಮ್ಗೂ ಎಲ್ಲರೂ ಪರಿಚಯ ಮಾಡಿಸ್ಕೊಡ್ತೀನಿ. ಈಗ ಹೊಲದ್ದೆಲ್ಲನೂ ನೀವೇ ನೋಡ್ಕೊತೀರೋ? ಅದೇ ನಮ್ಮ ಯಜಮಾನ್ರು ಹೇಳೋರೆ, ಇನ್ನು ಹೊಲದ್ದೆಲ್ಲನೂ ತೋಟದೆಲ್ಲ ನೀನೇ ನೋಡ್ಕೊಂಡು ದುಡ್ಡೆಲ್ಲ ನೀನೇ ತಕ, ನನಗೇನು ಬೇಡ, ನಿನ್ನ ಖರ್ಚಿಗಿಟ್ಕ, ನಿನಗೇನು ಬೇಕು ಅದಕ್ಕೆ ತಗ, ಏನು ತೊಂದರೆ ಇಲ್ಲ, ಆರಾಮಾಗೆ ಖರ್ಚಿಗಿಟ್ಕ ಅಂತ ಹೇಳ್ಬಿಟ್ಟು ಹೇಳೋರೆ. ಅದಕ್ಕೆ ಈಗ ಮೊದಲಿಂದ ಎಲ್ಲ ಅವ್ರ ಮೇಲೆ ಎತ್ತಾಕಿ ಇರೋದು ಬೇಡ, ನಾನು ಹುಸಿ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಪಡ್ತಾ ಇವ್ನಿ.
ಈಗ ಏನಿದ್ರು ಮಾಡೋದಷ್ಟೇನೆ ಪಟ ಪಟ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸಿ ಮನೆ ಕೆಲಸ ಮುಗಿಸಿ ಜಮೀನ್ ತಗ ಬರೋದಿನ ಮೇಲೆ ನಂದೇ ಜಮೀನ್ ಜವಾಬ್ದಾರಿ ಎಲ್ಲನೂ. ಅದಕ್ಕೆ ಒಬ್ಬೊಬ್ಬರನ್ನೇ ಕೆಲಸದವ್ರನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋಣ. ಆಳುಗಳು ಕಾಳುಗಳು ಬೇಕಾದಾಗ ಯಾರಿರ್ತಾರೆ ಬಂದ್ಬಿಟ್ಟು ಕರಿಬೇಕಲ್ಲ. ಎಲ್ರೂ ನಾನೇನೇನೆ ಮಿಟ್ಟುಗ್ಲಾಡಿ ಮಿನ್ರಿ ಇವಳ್ದು ಅನ್ಕೊಬಿಟ್ಟವಳೆ. ಶುರು ಮಾಡ್ತೀನಿ. ತೋಟದ ಜವಾಬ್ದಾರಿ ಎಲ್ಲ ಇವಳು ತಗೊಂಡವಳ. ನನ್ನ ತೋಟ ಅದು. ನಾನು ಕಷ್ಟಪಟ್ಟು ಒಂದೊಂದು ಅಡಿಕೆ ಗಿಡನೂ ಹಾಕಿದ್ದು ನಾನು, ತೆಂಗಿನ ಗಿಡ ಹಾಕಿದವಳು ನಾನು, ಅದನ್ನು ಬೆಳೆಸ್ದವಳು ನಾನು. ಇವಾಗ ನೋಡಿದ್ರೆ ಇವಳು ಜವಾಬ್ದಾರಿ ತಗೊಂಡು ಇವಳು ಕಾಸು ತಗೋತಾಳಂತೆ. ಕಾಸು ಇವಳು ಮನ್ಕಾಯಿ ಹೋಗೋಗ. ಅಯ್ಯೋ ಸರಿ ಬನ್ನಿ, ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಯ್ತದೆ. ನನಗೆ ಟೈಮ್ ಎಲ್ಲ ವೇಸ್ಟ್ ಮಾಡೋದು ಅಂದರೆ ಇಷ್ಟ ಆಗಲ್ಲ. ಪಟ 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 ಕೆಲಸ ಮಾಡಿ ಮುಗಿಸ್ಬೇಕು. ಇನ್ನು 3 ಜನ ಕೂಲೇ ಇರಬೇಕು. ಬನ್ನಿ ಮನೆ ತೋರಿಸಿ. ಇನ್ನು 3 ಜನನ ಕರೆದ್ಬಿಟ್ಟು ಹಂಗೆ ನಾನು ಮನೆ ಹತ್ರ ಹೋಯ್ತೀನಿ. ನಾಳೆ 9 ಗಂಟೆ ಕರೆಕ್ಟಾಗಿ ಬಂದ್ಬಿಡ್ಬೇಕು. ಸರಿನಾ? 9 ಗಂಟೆಗೆಲ್ಲ ಕೆಲಸ ಶುರು ಮಾಡಿಬಿಡ್ಬೇಕು ನೀವು. ಆಯ್ತು 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 ಬನ್ನಿ ತೋರಿಸ್ತೀನಿ. ಈ 3 ಅಲ್ವಾ? ಅವು ಅಂಜಕ್ಕ ಐತೆ, ಆಮೇಲೆ ತಿಪ್ಪಕ್ಕ ಐತೆ, ಅವ್ರನ್ನೇನೆ ತೋರಿಸ್ತೀನಿ ಬರ್ರಿ. ಸರಜಿ ಸರಜಿ ಓ ಹೇಳ್ ಬಂಗಾರಮ್ಮಕ್ಕ. ಸರಜಿ ಏನು ಹೇಳ್ತಿದ್ಲ ಅವಳು ಕತ್ತಾಗಿರೋದೇನೋ ಹೇಳ್ತಿದ್ಲಲ್ಲ. ಏನಿಲ್ಲ ಗೌಡ್ರು ಬೇಡ ಬೇಡ ಅಂದ್ರೂ ತಂದು ಕೊಟ್ರಂತೆ ಸರ. ಎಂತ ಸಂದಾಗೈತೆ ಬಂಗಾರಮ್ಮಕ್ಕ. ನಿಮ್ಮ ಯಜಮಾನ್ರೇನೇ ಕೊಡ್ಸಿರೋದು ಬೋ ಸಂದಾಗೈತೆ ಬಿಡು. ನನಗಂತೂ ಬೋಲ್ ಇಷ್ಟ ಆಯಿತು ಸರ ಮಾತ್ರನೂ. ಎಷ್ಟು ಇಷ್ಟ ಆಯಿತು ಗೊತ್ತೇ ನನಗಂತೂ. ಏನೋ ಅದೃಷ್ಟ ಮಾಡೈತವಮ್ಮ. ಏನು ನಿಮ್ಮನ್ನು ಬಿಟ್ಬಿಟ್ಟು ಗೌಡ್ರು ಅವ್ರನ್ನ ಕಟ್ಕೊಬಿಟ್ಟವ್ರೆ ಅಂತಂದರೆ ಅದ್ರಾಗೂ ಹಿಂಗೆಲ್ಲ ಚೆನ್ನಾಗಿ ಒಡವೆ ಪಡವೆಲ್ಲ ಕೊಡಿಸ್ತಾವ್ರೆ ಅಂದರೆ ಅದೃಷ್ಟನೇ ಸರಿ ಅಲ್ವಾ ಬಂಗಾರಮ್ಮಕ್ಕ? ಲೇ ಬಾರೆ, ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀಗ? ಬಂದೆ. ಇಷ್ಟು ದಿನ ನನ್ನ ಸೊಸೆ ಮಾತ್ರನೇ ಶತ್ರು ಆಗಿದ್ಲು. ಆದರೆ ಇವಾಗ ಈ ಕಂತ್ರಿನೂ ನನ್ನ ಶತ್ರುನೇ ಆಗೋಗ್ಬಿಟ್ಲು. ಇವಳಿಗೂ ಒಂದು ಗತಿ ಕಾಣಿಸ್ಬೇಕೇ. ಅಯ್ಯೋ ಏನು ಮಾಡಲಿ, ನನಗೆ ಗ್ರಾಚಾರನೇ ಸರಿ ಇಲ್ಲ. ನಾನು ಎಲ್ಲ ಆ ಕಡೆ ಗಮನ ಕೊಟ್ಬಿಟ್ಟು ಈ ಕಡೆ ಗಮನ ಕೊಡೋದೇನೇ ಬಿಟ್ಬಿಟ್ಟಿದ್ದೀನಿ. ಬರೀ ನನ್ನ ಅಳಿಯನ ಕಡೆ ನೀನೇ ಗಮನ ಕೊಡೋದಾಗೋಗ್ಬಿಡ್ತು. ಅಳಿಯ ಆ ಬಂದೋಳಲ್ಲ ಕಿತ್ತೋದಳು ಅವಳು. ಇಷ್ಟಕ್ಕೆ ನೀನೇ ಗಮನ ಕೊಟ್ಟು ನನ್ನ ಗಂಡನ ಬಗ್ಗೆ ಗಮನನೇ ಇರಿಸಲಿಲ್ಲ. ಇನ್ನು ಮ್ಯಾಲೋ ಈ ಕಡೆನೂ ಕಣ್ಣು ಹಾಕಬೇಕು. ಅವಳು ಸಂಸಾರ ಯಾಕೆ ಕೊಟ್ಟೋಗ ಕಂಡರ ಹೊಟ್ಟೆ ಉರಿಸ್ತಾಳಲ್ಲ ಅವಳು. ಉದ್ಧಾರ ಆಯ್ತಾಳ ಅವಳು ಹಾಳಾಗೋಕಿಲ್ವ ಅವಳು? ನೆಗದ್ ಬಿಸಿ ಹಾಕಿಲ್ವ ಅವಳು? ಕಂಡರ ಸಂಸಾರವ ಹಾಳು ಮಾಡ್ತಾವಳಲ್ಲ ಅವಳು. ಬಿತ್ತಿ ನನ್ನ ಗಂಡ ಕೊಡ್ಸಿರೋ ಒಡವೆ ಹಾಕೊಂಡು ಮೆರಿತಾವಳಲ್ಲ ಅವಳು. ಉದ್ಧಾರ ಆಯ್ತಾಳ ಅವಳು. ಹಾಳಾಗೇನೇ ಹೋಗೋದು, ನೆಗದ್ ಬಿಂದು ಎಳ್ಳಿಕಾಯನೇ ಆಗೋದು, ನನ್ನ ಕಣ್ಣು ಮುಂದೆ ಸೊರ್ಗು ನಾಸನೇ ಆಗದವಳು. ಅಮ್ಮ ಏನು ಮಾಡಬೇಕು, ಅವಳನ್ನ ಹೆಂಗೆ ಬಗ್ಬಿಡಿಬೇಕು ಅಂತ ಯೋಚನೆ ಮಾಡು. ಅದು ಬಿಟ್ಬಿಟ್ಟು ನೀನು ಬರೀ ಬೈಕೊಂಡು ಕುಂತ್ಕೊಂಡ್ಬಿಟ್ಟು ಈ ತಕ್ಷಣ ಏನಿಯಾ ಎಲ್ಲ ಕೆಲಸ ಆಗೋಯ್ತದ? ನಿಂಗೇನು ತಲೆಗೆಲೆ ಕೆಟ್ಬಿಟ್ಟೈತ ನಿನಗೆ ಅಂತ ಹೇಳ್ಬಿಟ್ಟು ಬರೀ ಬೈಕೊಂಡು ಕಾಪ ಮಾಡ್ಕೊಂಡ್ರೆ ಏನು ಬರೋಕ್ಕಿಲ್ಲ ಕಣಮ್ಮ. ಅವಳನ್ನ ಹೆಂಗೆ ಬಗ್ಬಡ್ದು ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕು ಅಂತ ಯೋಚನೆ ಮಾಡು. ನನಗೋಸ್ಕರ ಇಷ್ಟೆಲ್ಲ ತಲೆ ಉಪಯೋಗಿಸಿ ಆಸ್ತಿ ಎಲ್ಲ ಬರೋಂಗೆ ಮಾಡಿದ್ಯಾ ಅಂತದ್ರಾಗೆ ನಿನಗೋಸ್ಕರ ಅಂತೇಳ್ಬಿಟ್ಟು ಆ ಬಿತ್ರಿನ ಮನೆಯಿಂದ ಈಚೆ ಕಡೆಗೆ ಹಾಕೋಕ್ಕಾಗಕ್ಕಿಲ್ವಾ? ಒಟ್ಟುರ್ಕೊಂಡು ಎಷ್ಟು ಕೂತ್ಕೊಂಡು ಏನು ಪ್ರಯೋಜನ ಇಲ್ಲ. ನಮ್ಮ ಅಪ್ಪಂಗೆ ತಲೆನಾಗ ನಾವು ನೆನಪಿಲ್ಲ ಅಲ್ವಾ? ನೆನಪು ಬರೋಂಗೆ ಮಾಡ್ಬೇಕಷ್ಟೇನೆ. ಅದೇ ಹೆಂಗೆ ನೆನಪು ಬರೆಸ್ಬೇಕು ನಿಮ್ಮ ಅಪ್ಪಂಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಗಂಟೆ ಇವಳು ಕಿತ್ಕೊಂಡು ಮೆರಿತಾವಳಲ್ಲ ಇವಳು. ಅಪ್ಪಂಗೆ ಬುದ್ಧಿ ಕಲ್ಸಕ್ಕಾಗಲಿಲ್ಲ ಅಂದರೆ ಈ ಮನೆಯೊಳಗನ ಬುದ್ಧಿ ಕಲಿಸ್ಬೇಕಮ್ಮ. ಹೊಡೆದೋ ಬಡ್ದೋ ಮಾಡಿ ನೋಡು. ಹಿಂಗೆ ನೀನು ಕುಂತ್ಕೊಂಡ್ರೆ ಹಾಕಿಲ್ಲ, ಏನಾರ ಒಂದು ಮಾಡಲೇಬೇಕು. ಮನೆ ಮುಂದೆ ಕುತ್ಕೊಂಡು ಎಷ್ಟು ಬಾಯಿ ಬಡ್ಕೊಂಡ್ರು ಹೋಗಿರೋದೆಲ್ಲ ಬಂದ್ಬಿಡ್ತದ. ಇವಳು ನೀನೇನೆ 10 ಪೈಸದೇನೋ ಉಪಯೋಗ ಐತಾ? ಎಂಥದೂ ಇಲ್ಲ ನೋಡು. ಏನಾದ್ರೂ ಒಂದು ಮಾಡೋದು ಕಲಿ. ಹಿಂಗೆ ಇದ್ರೆ ಭಾಳ ಕಷ್ಟ ಆಯ್ತದೆ. ಅಪ್ಪ ಹಿಂಗೆ ಮೆರ್ಕೊಂಡಿರ್ತದೆ, ನಾನು ನೀನು ಹಿಂಗೆ ಕೊರೆಕೊಂಡಿರ್ಬೇಕಾಯ್ತದೆ. ಆಯಿತು, ಒಂದು ಕಡೆ ನನ್ನ ಕಿತ್ತೋಗಿರೋ ಸೊಸೆ, ಇನ್ನೊಂದು ಕಡೆ ಈ ನನ್ನ ಸೌತಿ, ಇಬ್ರಿಗೂ ಒಂದೇ ಕಿತ ಬುದ್ಧಿ ಕಲಿಸ್ತೀನಿ ಇರು.